2015ರಲ್ಲಿ ನಿಮ್ಮ ನೇತೃತ್ವದಲ್ಲಿ ಈ ತರ ಹೋದಾಗ ಮುಟ್ಟುಗೋಲು ಹಾಕುತ್ತೆ ಅನ್ನುವಂತ ಒಂದು ಆದೇಶ ಬಂದಿತ್ತು. ಬಟ್ ಅರ್ಧಕ್ಕೆ ಅದು ನಿಂತು ಹೋಯ್ತು. ಮತ್ತೆ ಅದೇ ತರ ಆಗಬಹುದಾ ಅಂತ? ಆಗಲ್ಲ ಅಂತ ಅನ್ಕೊಳ್ತೀನಿ. ನೋಡೋಣ ಮುಂದೆ ಏನಾಗತ್ತೆ ಅಂತ. ಆದರೆ ಬಹುಶಃ ಇದು ಆ ಥರ ಆಗಲ್ಲ ಅಂತ ಅನ್ಕೊಳ್ತೀನಿ. ಯಾಕಂತಂದರೆ 2015ರಲ್ಲಿ ತಾವು ಹೇಳಿದ ಹಾಗೆ ಅದು ಆಗತ್ತೆ ಅನ್ನೋದು ಒಂದಿತ್ತು. ಆದರೂ ಅದು ಅಧಿಕೃತವಾಗಿ ಈ ಥರ ಒಂದು ಘೋಷಣೆ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಬಂದಿರಲಿಲ್ಲ. ಆದರೆ ಈ ಬಾರಿ ಅದು ಬಂದಿರೋದ್ರಿಂದ ಬಹುಶಃ ಅದು ಮತ್ತೆ ಅದು ವಾಪಸ್ ತಗೊಳ್ಳಲ್ಲ ಅಂತ ಒಂದು ಅನಿಸುತ್ತೆ. ಈಗ 10 ಗುಂಠೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಭಿಮಾನಿಗಳು ಕೇಳ್ತಿರೋದು ಕೂಡ ಕೇವಲ 10 ಗುಂಠೆ ಜಾಗ ಅಂತಂದರೆ ಅಲ್ಲಿ ಒಂದು ಮಂಟಪ ಅಂತಂದರೆ ಸ್ಮಾರಕ, ಜೊತೆಗೆ ಅಭಿಮಾನಿಗಳು ಹೋಗಿ ಬರೋದಕ್ಕೆ ಒಂದು ಪ್ರದಕ್ಷಿಣೆ ಹಾಕೋದಕ್ಕೆ ಜಾಗ. ಹಾಗಾಗಿ ಒಂದು 10 ಗುಂಠೆ ಜಾಗ. ಇಲ್ಲ, ಇದರ ಬಗ್ಗೆ ಏನು ಸೂಚನೆ ಸಿಕ್ಕಿರಲಿಲ್ಲ. ನಾನು ಕರ್ನಾಟಕ ರತ್ನದ ಬಗ್ಗೆ ಜ್ಞಾಪಿಸಿದೆ. ನಾನೇನು ಮಾತಾಡ್ತಾ ಇದ್ದೀನೋ ಅದು ಅಮ್ಮನೇ ಹೇಳ್ತಿದ್ದು, ಅಮ್ಮನೇ ಹೇಳಿದ್ದು, ಅದನ್ನೇ ನಾನು ತಲುಪಿಸಿದ್ದೀನಿ. ಅರಣ್ಯ ಇಲಾಖೆ ಆಗಿರೋದ್ರಿಂದಾಗಿ ಅಲ್ಲಿ ಸ್ಮಾರಕ ಆಗ್ಬೋದಂತ ಇದೆಯಾ? ಮಂಟಪ ಮಾಡಬೇಕು ಅಂತಿರಲಿಲ್ಲ, ಅದರ ಪರ್ಮಿಷನ್ ಕೊಡುತ್ತೆ, ವಿಶ್ವಾಸ ಇದೆ ನಿಮಗೆ? ಭರವಸೆ ಇದೆ. ಯಾಕಂತಂದರೆ ಇಡೀ ಕರ್ನಾಟಕಕ್ಕೆ ಗೊತ್ತು ಅದು ಒಂದು ತೆರವುಗೊಂಡಿರೋದ್ರಿಂದ ಅಭಿಮಾನಿಗಳಲ್ಲಿ ಎಷ್ಟು ಅದು ಬೇಸರ ಉಂಟಾಗಿದೆ ಅಂತ, ನಮ್ಮ ಕನ್ನಡಿಗರಲ್ಲಿ ಎಷ್ಟು ಅದು ಬೇಸರ ಉಂಟಾಗಿದೆ ಅಂತ. ಹಾಗಾಗಿ ಅದು ಒಂದು ಮಂಟಪ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ರೆ, ಒಂದು ಸ್ಮಾರಕ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ರೆ ಸರ್ಕಾರಕ್ಕೇ ಒಂದು ಒಳ್ಳೆಯ ಹೆಸರು ಬರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಅದೇ ಕರ್ನಾಟಕ ರತ್ನ ಬಗ್ಗೆ ಸರ್ಕಾರ ಜೊತೆ ಮಾತುಕತೆ ಅಂದರೆ CM ಜೊತೆ ಮಾತುಕತೆ ಮಾಡಿದ್ರಿ ಅಂದರೆ ಅವ್ರ ಕಡೆಯಿಂದ ರಿಯಾಕ್ಷನ್ಸ್ ಏನು ಬಂತು? ಅವ್ರು ಏನು ಪಾಸಿಟಿವ್ ಆಗಿ ಮಾತಾಡಿದ್ರ ಹೇಗೆ? ಹೋದ ಬಾರಿ ಕೂಡ ನಾನು ಹೋದಾಗ ತುಂಬ ಸಕಾರಾತ್ಮಕವಾಗಿ ಅವರು ಸ್ಪಂದಿಸಿದ್ರು. ಈ ಬಾರಿ ಕೂಡ ತುಂಬ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅವರು ಆದಷ್ಟು ಬೇಗ ಕ್ಯಾಬಿನೆಟಲ್ಲಿ ನಾನು ಇದರ ಒಂದು ಪ್ರಸ್ತಾಪನ ಇಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಭರವಸೆ ಇದೆ, ನಂಬಿಕೆ ಇದೆ. 18ನೇ ಸೆಪ್ಟೆಂಬರ್ ಅಪ್ಪ ಅವರ 75ನೇ ವರ್ಷದ ಹುಟ್ಟುಹಬ್ಬ. ಅದರ ಪ್ರಯುಕ್ತ ಇದು ಒಂದು ಗೌರವ ಏನಿದೆ ಅದು ಸಲ್ಲಬೇಕು ಅಂತ ನಾನು ಅಂದರೆ ಕೇವಲ ನಾನಲ್ಲ, ನಾವೆಲ್ಲರೂ ಆಶಿಸೋಣ.